ಘೋಷಿತ ಪಂದ್ಯ ಆರಂಭವಾಗಿದೆ. ಆರಂಭದ ಮೊದಲ ದಾಳಿಯಲ್ಲಿ ಅಮಿತ್ ಮಹಿಳೆಯರ ಬಹುಮಾನ ಘೋಷಣೆ. ದ್ವಿತೀಯ ಬಹುಮಾನ ನೀಡಿದಂತ 20,000 ರೂಪಾಯಿ ನೀಡಿದಂತ ಸಹೋದರ ಶ್ರೀ ವೀರಶಂಕರಪ್ಪ ಹುದ್ದಾರ್, ಮುಧೋಳ ತಾಲೂಕಾ ಯುವ ಕುರುಬರ ಸಂಘದ ಅಧ್ಯಕ್ಷರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೇನೆ. ವೀರೇಶ್ ಹುದ್ದಾರ್, ಮುಧೋಳ ತಾಲೂಕಾ ಯುವ ಕುರುಬರ ಸಂಘದ ಅಧ್ಯಕ್ಷರು, ವೇದಿಕೆ ಮೇಲೆ ಆಸೀನರಾಗಬೇಕು. ಪೊಲೀಸ್ ಇಲಾಖೆಯ ನದಾಫ್ ಸರ್, ಸೋರ್ಗಾಂವ್ ಬೀಟ್ ನದಾಫ್ ಸರ್ ಅವರು ವೇದಿಕೆ ಕಡೆ ಬರಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಾಳಿಯಲ್ಲಿ ಚಂದ್ರು ಜಾನಮಂಡಿ ತಂಡದ ಪ್ರಮುಖ ದಾಳಿಗಾರ, ಉತ್ತರ ಕರ್ನಾಟಕದ ಸಾಕಷ್ಟು ಆಟಗಾರ. ಆರಕ್ಷಕ ಬಂಧುಗಳು ದಯವಿಟ್ಟು ಯಾರಾದ್ರೂ ಒಬ್ಬರು ವೇದಿಕೆ ಮೇಲೆ ಬರಬೇಕು. ಒಂದು ದಾಳಿಯಲ್ಲಿ ಅಮಿತ್ ಸಹಸೈನ್ಯ 33 1-2 ನಡುವೆ ಪಂದ್ಯ ಸಾಗ್ತಾ ಇದೆ. 1 ಅಂಕದ ಪಂದ್ಯದಲ್ಲಿ ಜಾನಮಟ್ಟಿ ಅದ್ಭುತವಾದಂತ ಹಿಡಿತ ಬರ್ತಾ ಇರೋದು ಜಾನಮಟ್ಟಿ ತಂಡದಿಂದ. ಪಾಯಿಂಟ್ 2 ಜಾನಮಟ್ಟಿ. ಇವತ್ತು ಮುಸ್ಸಂಜೆಯ ಚಳಿ ಎರಡು ಸಹಿತ ಪಂದ್ಯದ ಬಿಸಿ ಹೆಚ್ಚಾಗ್ತಾ ಇದೆ. 1-3 2 ಅಂಕದ ಮುಂದೆಯಲ್ಲಿ ಜಾನಮಟ್ಟಿ. ಅಧಿಕ ದಾಳಿಯಲ್ಲಿ ತಮ್ಮಣ್ಣ ಸಸಿನ ಬರೆ ಐತಗೊಂಡ ಒಳ್ಳೆಯ ದಾಳಿಗಾರ, ಒಳ್ಳೆ ಉತ್ತಮವಾದಂತಹ ಹಿಡಿತ. ಮಾಜಿ ಕಬಡ್ಡಿ ಆಟಗಾರರು ಸೋರ್ಗಾಂವ್ ಗ್ರಾಮದ ಹಿರಿಯರು ಹನುಮಂತನ ಅಡವಿಯವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಧನ್ಯವಾದಗಳು. ಇದೀಗ ಅರಕೇರಿ ಪರವಾಗಿ ಸಸಿ ನಂಬರ್ 6 2-3 1 ಅಂಕದ ಮುನ್ನಡೆಯಲ್ಲಿ ಜಾನಮಟ್ಟಿ. ಮುಂದಿನ ಒಂದು ಪಂದ್ಯಕ್ಕಾಗಿ ನೇತಾಜಿ ಕೆಸರಗೊಪ್ಪ ವರ್ಸಸ್ ಸೋಮಲಿಂಗೇಶ್ವರ ತಂಗಿ. ಇದು ಎರಡನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಸೋಮಲಿಂಗೇಶ್ವರ ತಂಗಿ ವರ್ಸಸ್ ನೇತಾಜಿ ಕೆಸರಗೊಪ್ಪ. ಮತ್ತೊಮ್ಮೆ ದಾಳಿಯಲ್ಲಿ ಚಂದ್ರು. ಮಹಿಳೆಯರ ಪಂದ್ಯದ 4ನೇ ಬಹುಮಾನ ನೀಡಿದಂತ 10,001 ರೂಪಾಯಿ ನೀಡಿದಂತ ಶ್ರೀ ಸುರೇಶ್ ಕಡಪ ಕಣಬೂರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಎಥೇನ್ ಗ್ರೀನ್ ಎನರ್ಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರು ವೇದಿಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆಟಗಾರರಿಗೆ ವ್ಯವಸ್ಥಾಪಕರು ನೀರಿನ ವ್ಯವಸ್ಥೆ ಮಾಡಬೇಕು. ಆಟಗಾರರಿಗೆ 2-3 ನಡುವೆ ಪಂದ್ಯ 1 ಅಂಕದ ಮುನ್ನಡೆಯಲ್ಲಿ ಜಾನಮಟ್ಟಿ. ಮತ್ತೊಮ್ಮೆ ದಾಳಿಯಲ್ಲಿ ಚಂದ್ರು ಜಾನಮಟ್ಟಿ ತಂಡದ ಪ್ರಮುಖ ದಾಳಿಗಾರ, ಸಾಕಷ್ಟು ಅಂಕಗಳ ನಿರೀಕ್ಷೆ. ಇಲ್ಲಿ ಪ್ರತಿಯೊಂದು ಅಂಕಕ್ಕೂ ಸಹಿತ ಹೋರಾಟ. 2 ಜನರಿಗೂ ಸಹಿತ ಬಲಿಷ್ಠ ತಂಡಗಳು ಒಂದೊಂದು ಅಂಕ ಸಹಿತ ಇಲ್ಲಿ ಹೋರಾಟವಂತ ಕೊಡುತ್ತದೆ. ಮಾಡು ಇಲ್ಲವೇ ಮಾಡಿ, ಇಲ್ಲದಿದ್ದರೆ ಸೀತಾ ಆಚೆಗೆ ನಡಿ. ಸಹಾಯದಾನಿಗಳು ಬಿರಾದಾರ್ ಅವರು ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು. ವೀರಪ್ಪ ಬಿರಾದಾರ್ ಅವರು. ಅದು ಸೂಪರ್ ಅಂತ ಎಲ್ಲ ಸಂಭವ ಇದೆ. ಮಹೇಶ್ ದೊಡ್ಡಮಣಿ ಸ್ಟೇಜ್ ಕಡೆ ಬರಬೇಕಾಗಿ ತಮ್ಮನ್ನೇ ವಿನಂತಿ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇದೀಗ ಅರಕೇರಿ ನಂಬರ್ ಬಾಗಿ ಜೂನಿಯರ್ ಬಾಹುಬಲಿ ಸಸಿ ನಂಬರ್ 5 3-6 ಅಂಕದ ಮುನ್ನಡೆಯಲ್ಲಿ ಜಾನಮಟ್ಟಿ. ಮುಂದಿನ ಒಂದು ಪಂದ್ಯಕ್ಕಾಗಿ ಸೋಮಲಿಂಗೇಶ್ವರ ತಂಗಿ ವರ್ಸಸ್ ಒಂದು ಒಳ್ಳೆಯ ಹಿಡಿತ ಕಾರ್ನರ್ ಭಾಗದಲ್ಲಿ ಬಾಲು.
ತೆಗ್ಗಿ ವರ್ಸಸ್ ಕೆಸರಗೊಪ್ಪ. ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ಬಹುಮಾನ ನೀಡಿದಂಥ ದಾನಿಗಳು ಮತ್ತು ಸಹಾಯಧನ ನೀಡಿದಂಥ ದಾನಿಗಳು ದಯವಿಟ್ಟು ಇಲ್ಲಿ ಗ್ಯಾಲರಿ ಹತ್ತಿರ ಯಾರಾದರೂ ಬಂದು ನಿಂತಿದ್ರೆ ವೇದಿಕೆ ಮೇಲೆ ಬಂದು ಆಸೀನಾಗಬೇಕು. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಗೆ ಬೆಳಗ್ಗೆ ತಾಲೂಕಿನ ತೆಗ್ಗಿ ಗ್ರಾಮದ ಹೆಸರಾಂತ ಮಾಜಿ ಕಬಡ್ಡಿ ಆಟಗಾರರು, ಕಬಡ್ಡಿ ಪಂದ್ಯಾವಳಿಯ ಆಯೋಜಕರು ಸೋಮು ಕೂಗುಟಿಯವರು, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಅವರೊಟ್ಟಿಗೆ ಇನ್ನೋರ್ವ ಮಹನೀಯರು ಗ್ರಾಮ ಪಂಚಾಯತ್ ಸದಸ್ಯರು ಚಂದ್ರು ಮಾಧವ್ ಅವರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸಿದ್ದು ನಾಯಕರವರು ಕೂಡ ಈ ಕಬಡ್ಡಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮೂರು 8 ನಡುವೆ ಪಂದ್ಯ, 5 ಅಂಕದ ಮುನ್ನಡೆಯಲ್ಲಿ ಜಾನಮಟ್ಟಿ ತಂಡ. ಜಾನಮಟ್ಟಿ ತಂಡದ ಸ್ಟಾರ್ ರೈಡರ್ ಚಂದು ಇವರಿಗೆ ಸಾಕಷ್ಟು ಯಶಸ್ವಿ ದಾಳಿಗಳು ಬಂದಿವ. ಸೂಪರ್ ಟ್ಯಾಕಲ್ ಆನ್ 2 ಪಾಯಿಂಟ್, ಒಂದು ಹಿಡಿತಕ್ಕೆ 2 ಅಂಕ ಸಿಗುತ್ತಾ. ಇಲ್ಲಿ ಕೇವಲ 2 ಡಿಫೆಂಡರ್ಗಳು. ಅತ್ಯಧಿಕ ಅಂಕ ಗಳಿಸಲು ಪ್ರಯತ್ನ. ಯಾವುದ ಅಂಕ ಬಂದಿದೆ ತಮ್ಮ ಅಂಕಣಕ್ಕೆ. ಇದೀಗ ಅರಕೇರಿಯ ಪರವಾಗಿ ಜರ್ಸಿ ನಂಬರ್ 6 3-8. ಸೋಮಲಿಂಗೇಶ್ವರ ತೆಗ್ಗಿ ವಿರುದ್ಧ ನೇತಾಜಿ ಕೆಸರಗೊಪ್ಪ ಎರಡು ತಂಡದ ಆಟಗಾರರೇ. ಇದು ತಮಗೆ 2ನೇ ಎಕರೆ. ಆದಷ್ಟು ಬೇಗನೆ ತಾವು ಸಿದ್ಧತೆಗೊಳ್ಳಿ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸೋಮಲಿಂಗೇಶ್ವರ ತೆಗ್ಗಿ ವಿರುದ್ಧ ನೇತಾಜಿ ಕೆಸರಗೊಪ್ಪ. ಅರಕೇರಿ ಪರವಾಗಿ ಜರ್ಸಿ ನಂಬರ್ 5. ಪಾಯಿಂಟ್ ಟು ಅರಕೇರಿ. ಅಧಿಕ ಮತಮ ದಾಳಿಯಲ್ಲಿ ಚಂದ್ರು ಜಾನಮಟ್ಟಿ ತಂಡದ ಭರವಸೆಯ ದಾಳಿಗಾರ. ಇವರಿಗೆ ಆಡಿರ್ತಕ್ಕಂಥ ಎಲ್ಲ ಪಂದ್ಯಗಳಲ್ಲಿ ಸಹಿತ ಉತ್ತಮ ಪ್ರದರ್ಶನ ನೀಡಿದಂತ ದಾಳಿಗಾರ. 4-12, 8 ಅಂಕದ ಮುನ್ನಡೆಯಲ್ಲಿ ಜಾನಮಟ್ಟಿ. ಮುಂದಿನ ಒಂದು ಪಂದ್ಯಕ್ಕಾಗಿ ಒಂದು ಬಹು ನಿರೀಕ್ಷಿತ ಪಂದ್ಯ, ಸೋಮಲಿಂಗೇಶ್ವರ ತೆಗ್ಗಿ ವರ್ಸಸ್ ನೇತಾಜಿ ಕೆಸರಗೊಪ್ಪ. ಜರ್ಸಿ ನಂಬರ್ 5 4-12, 8 ಅಂಕದ ಮುನ್ನಡೆಯಲ್ಲಿ ಜಾನಮಟ್ಟಿ. ಮುಂದಿನ ಪಂದ್ಯಕ್ಕಾಗಿ ತೆಗ್ಗಿ ವರ್ಸಸ್ ಕೆಸರಗೊಪ್ಪ. ದಿಸ್ ಇಸ್ ದ ಫೈನಲ್ ಕಾಲ್ ಫಾರ್ ಯು. ದಾಳಿಯಲ್ಲಿ ತಮ್ಮಣ್ಣ ಜರ್ಸಿ ನಂಬರ್ 8 ಉತ್ತಮ ಆಲ್ರೌಂಡರ್ ಆಟಗಾರ ಜಾನಮಟ್ಟಿ ತಂಡದ. ಇಲ್ಲಿ ಪ್ರತಿಯೊಂದು ಅಂಕಕ್ಕೂ ಗುದ್ದಾಟ, ಹೋರಾಟ. ಬಾಗಲಕೋಟೆ ಜಿಲ್ಲೆಯ ಚಾಂಪಿಯನ್ಸ್ ಟ್ರೋಫಿ. ಇವತ್ತು ಪಂದ್ಯಾವಳಿಯಲ್ಲಿ ಗೆದ್ದಂತ ತಂಡಕ್ಕೆ 50,000 ನಗದು. ಫಸ್ಟ್ ಟೈಮ್ ಉಂಟು ಜಾನಮಟ್ಟಿ. ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳಿಗೆ ಸಿಹಿ ಸುದ್ದಿ. ಸೊರ್ಗಾಂವ್ ಗ್ರಾಮದ ಸೊರ್ಗಾಂವ್ ಕಬಡ್ಡಿ ವೈಭವ 2025ರ ಮಹಿಳಾ ಹಾಗೂ
ಪುರುಷ ಕಬಡ್ಡಿ ಪಂದ್ಯಾಟ ಘೋಷಣೆಯಾಗಿದ್ದು ಈಗಾಗಲೇ ಮಹಿಳೆಯರ ಕಬಡ್ಡಿ ಪಂದ್ಯಾಟದ ಬಹುಮಾನಗಳು ಕೂಡ ಘೋಷಣೆಯಾಗಿರ್ತವೆ. ಪ್ರಥಮ ಬಹುಮಾನ 50,000 ರೂಪಾಯಿ. ದಿವಂಗತ ಶ್ರೀ ಮಾಳು ನಿಂಗಪ್ಪ ಕಂಬಳಿ ಸೈನಿಕರು ಹಾಗೂ ಮಾಜಿ ಕಬಡ್ಡಿ ಆಟಗಾರರು ಇವರ ಸ್ಮರಣಾರ್ಥವಾಗಿ ಶ್ರೀ ಮಲ್ಲಪ್ಪ ನಿಂಗಪ್ಪ ಕಂಬಳಿ ಅವರು ಕೊಡಲು ಘೋಷಣೆ ಮಾಡಿದ್ದಾರೆ. ಅದರಂತೆ ದ್ವಿತೀಯ ಬಹುಮಾನ 40,000 ರೂಪಾಯಿ ಇದೆ. ಇದು ಇನ್ನೇ ಘೋಷಣೆ ಇಲ್ಲ. ತೃತೀಯ ಬಹುಮಾನ 30,000 ರೂಪಾಯಿ ಇದೆ. ಇದನ್ನ ಕುಮಾರ್ ಜ್ಞಾನೇಶ್ ಶ್ರೀಶೈಲ್ ಮಡಿವಾಳರ್ ಭಾರತೀಯ ನೌಕಾಪಡೆಯ ನೌಕರರು ಇವರು ಘೋಷಣೆ ಮಾಡಿದ್ದಾರೆ. ಅದರಂತೆ ಚತುರ್ಥ ಬಹುಮಾನ 20,000 ರೂಪಾಯಿಯನ್ನ ಶ್ರೀ ಭರಮಪ್ಪ ಬಸಪ್ಪ ಗುರವ್ ಪೂಜಾರಿ ಸೋರ್ಗಾಂವ್. ಸೋಮಲಿಂಗೇಶ್ವರ ತೆಗ್ಗಿ ವಿರುದ್ಧ ನೇತಾಜಿ ಕೆಸರುಗೊಪ್ಪ ಎರಡು ತಂಡದ ನಾಯಕರೇ ತಮಗೆ 2ನೇ ಎಕರೆ. ಆದಷ್ಟು ಬೇಗನೆ ತಾವು ಸಿದ್ಧತೆಗೊಳ್ಳಿ. ದ್ವಿತೀಯಾರ್ಧದ ದಾಳಿಯಲ್ಲಿ ಚಂದ್ರು ಜೊತೆಗಿರುವ ಜೀವ ಎಂದಿಗೂ ಜೀವಂತ ಅಂತ ಹೇಳ್ತಾರೆ. ಇದು ಸರ್ಗಾಂವ್ ಗ್ರಾಮದ ರಾಷ್ಟ್ರೀಯ ಕ್ರೀಡಾಪಟುಗಳು. ಇವತ್ತು ದಿವಂಗತ ಹನುಮಂತ ಕೃಷ್ಣಪ್ಪ ಮಲಗಲಿ ಅವರು ನಮ್ಮ ಗ್ರಾಮದ ರಾಷ್ಟ್ರೀಯ ಕ್ರೀಡಾಪಟು. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ. ಇವತ್ತು ಸೊರಗಾವಿ ಕಬಡ್ಡಿ ವೈಭವದಲ್ಲಿ ಅವರ ಸಾಕಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ. ಹೋದ ವರ್ಷ ಕಬಡ್ಡಿಯಲ್ಲಿ ಅವರಿದ್ರು, ಆದ್ರೆ ಈ ಬಾರಿ ಅವರಿಲ್ಲ. ಇದು ಭಗವಂತನ ಇಚ್ಛೆ ಆಗಿತ್ತು. ಅವರು ನಮ್ಮ ಜೊತೆ ಇರದೆ ಹೋದ್ರು ಸಹಿತ ಅವರ ನೆನಪುಗಳು ಯಾವತ್ತೂ ನಮ್ಮ ಮನಸ್ಸಲ್ಲಿ ಅಜರಾಮರವಾಗಿರ್ತವೆ. FD ರಾಯ್ 15-6 9 ಅಂಕದ ಮುನ್ನಡೆಯಲ್ಲಿ ಜಾನಮಟ್ಟಿ ತಂಡ. ಜಾನಮಟ್ಟಿ ತಂಡದಲ್ಲಿ ಸಪೋರ್ಟಿವ್ ದಾಳಿಗಾಟ ಬಳಕೆ ಆಗ್ತಾ ಇದೆ. ಜಾಸ್ತಿನ ಪಟ್ಟು ಮುಂದಿನ ಪಂದ್ಯಕ್ಕಾಗಿ ಸೋಮಲಿಂಗೇಶ್ವರ ತೆಗ್ಗಿ ವರ್ಸಸ್ ನೇತಾಜಿ ಕೆಸರುಗೊಪ್ಪ. ಪುರುಷ ವಿಭಾಗದ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಬಸವೇಶ್ವರ ಸ್ಪೋರ್ಟ್ಸ್ ಫೇರ್ ಹಂದಿಗುಂದವರು ನಿಮಗೋಸ್ಕರ ಒಂದು ವಿಶೇಷ ಆಫರ್ ಅನ್ನು ನೀಡಿದ್ದಾರೆ. ಸರ್ವಾಂಗೀಣ ಆಟಗಾರರಿಗೆ ಒಂದು ಸಬ್ಲಿಮೇಷನ್ ಇರ್ತಕ್ಕಂಥ ಕಬಡ್ಡಿ ಕಿಟ್. ಇವತ್ತು ಆಫರ್ ಅನ್ನ ಗಮನದಲ್ಲಿಟ್ಟುಕೊಂಡು ಆಟವನ್ನು ಆಡಬೇಕು. करेगा या मरेगा इस राइट में. ಅದೇ ರೀತಿ ಈ ಪಂದ್ಯಾವಳಿಗೆ ವ್ಯವಸ್ಥಿತವಾಗಿ ಪ್ರೇಕ್ಷಕರು ಕುಳಿತುಕೊಳ್ಳಲಿಕ್ಕೆ ಗ್ಯಾಲರಿಯನ್ನ ಕಲ್ಪಿಸಿರ್ತಕ್ಕಂಥ ಈ ಭಾಗದ ಅಭಿವೃದ್ಧಿ ಅಧಿಕಾರಿಗಳು, ಜನಮೆಚ್ಚಿನ ಜನನಾಯಕರು, ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರಾಗಿರ್ತಕ್ಕಂಥ ಸ್ಪರ್ಧೆಯಲ್ಲಿ ದಾಳಿಯಲ್ಲಿ ಚಂದ್ರು 16-7 ನಡುವೆ ಪಂದ್ಯ ಸಾಗ್ತಾ ಇದೆ. 9 ಅಂಕದ ಮುನ್ನಡೆಯಲ್ಲಿ ಜಾನಮಟ್ಟಿ. ಮುಂದಿನ ಒಂದು ಪಂದ್ಯಕ್ಕಾಗಿ ಸೋಮಲಿಂಗೇಶ್ವರ ತೆಗ್ಗಿ ವರ್ಸಸ್ ಕೆಸರುಗೊಪ್ಪ. ಈ 2 ತಂಡಗಳ ಆಟಗಾರರಿಂದ ನಮ್ಮ ಎಲ್ಲರ ಸಿದ್ಧತೆಯನ್ನು ಮುಗಿಸಿ ಒಂದು ಅಂಕಣದ ಕಡೆಗೆ ಬರಬೇಕು. ಇವತ್ತು ಪಂದ್ಯಾವಳಿಯಲ್ಲಿ ಎಲ್ಲ ಪ್ರೇಕ್ಷಕರು ಆರಾಮವಾಗಿ ಕೂತ್ಕೊಂಡು ಹೋಗ್ಲಿಕ್ಕೆ ಗ್ಯಾಲರಿ ಒಂದು ಪಂದ್ಯಾವಳಿಯ ಪೆಂಡಾಲ್ ಸೇವೆಯನ್ನ ಮಾಡತಕ್ಕಂಥ ನಮ್ಮ ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಆರ್ ವಿ ತಿಮ್ಮಾಪುರ ಸಾಹೇಬರು ಸಹಿತ ಇವತ್ತು ಪಂದ್ಯಾವಳಿ ವೇದಿಕೆಯ ಬಲಭಾಗದಲ್ಲಿ
ಬಸವೇಶ್ವರ ಜಾನಮಟ್ಟಿ, ವೇದಿಕೆ ಎಡಭಾಗದಲ್ಲಿ ಗುರುಲಿಂಗೇಶ್ವರ ಅರಕೇರಿ. ಬೀಳಗಿ ತಾಲೂಕಿನ ನೆರೆಯ ಗ್ರಾಮಗಳು ಹೊಂದಿರತಕ್ಕಂತ ನಮ್ಮ ಜಿಲ್ಲೆಯ 2 ಪ್ರತಿಷ್ಠಿತ ತಂಡಗಳು. ವೇದಿಕೆಯ ಬಲಭಾಗದಲ್ಲಿ ಬಸವೇಶ್ವರ ಜಾನಮಟ್ಟಿ ನೀಲಿ ಕಲರ್ ಜೆರ್ಸಿಯಲ್ಲಿ, ವೇದಿಕೆ ಎಡಭಾಗದಲ್ಲಿ ನೇರಳೆ ಬಣ್ಣದ ಜೆರ್ಸಿಯಲ್ಲಿ ಅರಕೇರಿ. 2 ಬೀಳಗಿ ತಾಲೂಕಿನ ನಮ್ಮ ಜಿಲ್ಲೆಯ ತಂಡಗಳು. ಸಮಯವನ್ನು ವ್ಯರ್ಥ ಮಾಡುವಂತಹ ಜಾನಮಟ್ಟಿ ತಂಡದ ಆಟಗಾರ ಜರ್ಸಿ ನಂಬರ್ 2. ಲಾಸ್ಟ್ 5 ಮಿನಿಟ್. ಅಂತಿಮ 5 ನಿಮಿಷಗಳ ಆಟ ಮಾತ್ರ ಬಾಕಿ. ಲಾಸ್ಟ್ 5 ಮಿನಿಟ್ಸ್. ಇದೀಗ ಅರಕೇರಿಯ ಪರವಾಗಿ ನಂಬರ್ 5 ಇಲ್ಲಿ ಕೂಡ 5 ಜನರ ಡಿಫೆನ್ಸ್ ಇದೆ. ಏಳು ತಂಡಗಳು ಸಿದ್ಧ, ಬಲಿಷ್ಠ ತಂಡಗಳು ಒಂದು ದುರುಸ್ತಿನ ಪಂದ್ಯವನ್ನ ಕಾಣಬೇಕಿದೆ. ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಸಹೋದರರು ಗ್ಯಾಲರಿ ಬಿಟ್ಟು ಕೆಳಗಡೆ ಬರಬೇಕು. ಇಲ್ಲಿ ತಾಯಂದ್ರಿಗೆ ಸಹೋದರರಿಗೆ ದಯವಿಟ್ಟು ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡು. ಮುಧೋಳ ಪೊಲೀಸ್ ಠಾಣೆಯ ಸಿಪಿಐ ಸಾಹೇಬರು ದಯವಿಟ್ಟು ವೇದಿಕೆ ಮೇಲೆ ಹೋಗ್ಬೇಕೆಂದು ಆಯೋಜಕರು ತಮ್ಮನ್ನು ಕರೀತಾ ಇದ್ದಾರೆ ಸರ್. ದಯವಿಟ್ಟು ತಾವು ವೇದಿಕೆ ಮೇಲೆ ಹೋಗ್ಬೇಕು. ಲಾಸ್ಟ್ 4 ಮಿನಿಟ್. ಜಾನಮಟ್ಟಿ ಬರಬಾಗಿ ಜರ್ಸಿ ನಂಬರ್ 2 17-10 ನಡುವೆ ಪಂದ್ಯ ಮೈದಾನದಲ್ಲಿ 7 ಅಂಕದ ಮುನ್ನಡೆ ಜಾನಮಟ್ಟಿ ತಂಡಕ್ಕೆ. ಒಂದು ಒಳ್ಳೆಯ ಹಿಡಿತ ಪಾಯಿಂಟ್ ಅರಕೇರಿ. ಕೂಡ ಕಾಪಾಡಿದೆ. ಬೋನಸ್ ಪರ್ಸೆಂಟೇಜ್ ಪಾಯಿಂಟ್ ಅನ್ನ ಪಡಿಬೇಕು. ಸಂಘಟಿತವಾದಂತ ಹಿಡಿತಕ್ಕೆ ಮುಂದಾಗ್ತಾ ಇದೆ ಜಾನಮಟ್ಟಿ ತಂಡ. ತಂಡದ ಮುಖ್ಯ ಗಾಡಿಗಳ ಚಂದ್ರೂರವರ ಆಗಮನ. ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ತಾಯಂದ್ರು ಬರ್ತಾ ಇದ್ದಾರೆ. ಇನ್ನು ಒಂದು ಸ್ಟೆಪ್ ಮೇಲೆ ಕುಂದಿರ್ಬೇಕು. ಇನ್ನೂ ಸಾಕಷ್ಟು ಜಾಗ ಐತಿ ಗ್ಯಾಲರಿ ಒಳಗ. ಅಂತಿಮ 3 ನಿಮಿಷದ ಪಂದ್ಯ. ಮುಂದಿನ ಪಂದ್ಯಕ್ಕೆ ನೇತಾಜಿ ಕೆಸರುಗಪ್ಪ ವಿರುದ್ಧ ಸೋಮಲಿಂಗೇಶ್ವರ ತೆಗಿ 2 ತಂಡದ ನಾಯಕರೇ. ಇದು ತಮಗೆ ಅಂತಿಮ ಕರೆ. ದಯಮಾಡಿ ಅಲ್ಲಿ ನಿಂತು ಪಂದ್ಯವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಹೋದರಿಯರು ಮತ್ತು ತಾಯಂದ್ರು ದಯಮಾಡಿ ಗ್ಯಾಲರಿ ಮ್ಯಾಗ ಕುದಿರ್ಬೇಕು. ಇನ್ನೂ ಸಾಕಷ್ಟು ಜಾಗ ಐತಿ ಗ್ಯಾಲರಿ ಮ್ಯಾಗ, ನಿಂತು ವೀಕ್ಷಣೆ ಮಾಡಬೇಡ್ರಿ. ಅದೇ ರೀತಿ 18-12 ಮಧ್ಯ ಪಂದ್ಯ ನಡೀತಾ ಇದೆ. ವೇದಿಕೆ ಎಡಭಾಗದಲ್ಲಿ ಅರಕೇರಿ, ವೇದಿಕೆ ಬಲಭಾಗದಲ್ಲಿ ಜಾನಮಟ್ಟಿ. ಸರ್ ದಯವಿಟ್ಟು ವೇದಿಕೆ ಕಡೆ ಬರಬೇಕು. ನಾವು ವೇದಿಕೆ ಕಡೆ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಶಿವಮೊಗ್ಗ ಕಬಡ್ಡಿ ವೈಭವ 2024ರ ವಿಜೃಂಭಣೆಯ ಕೊನೆಯ ದಿನದ ಇಂದು ಕಾರ್ಯಕ್ರಮಕ್ಕೆ ಲಾಸ್ಟ್ 2 ಮಿನಿಟ್. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಗಣ ಸರ್ಕಾರದ ಅಬಕಾರಿ ಇಲಾಖೆಯ ಸಚಿವರು, ಅದರಂತೆ ಶ್ರೀ ಶಶಿಧರ್ ಕುಬೇರ್ ಅವರು ಬಂದಿದ್ದಾರೆ. ಅದರಂತೆ ಅಮರನಾಥ್ ರೆಡ್ಡಿ ಸರ್ ಅವರು ಬಂದಿದ್ದಾರೆ. ಅಮರನಾಥ್ ರೆಡ್ಡಿ ಸರ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ. ಅದರಂತೆ ಶ್ರೀ ಗುರುಪಾಲ್ ದುಗ್ಗಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಅದರಂತೆ ಶ್ರೀ ಮಹಾದೇವ್ ಶಿರಟ್ಟಿ ಮಾನ್ಯ ಆರಕ್ಷಕ ವೃತ್ತ ನಿರೀಕ್ಷಕರು ಮತ್ತು ಇಲ್ಲಿ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅದರಂತೆ ಶ್ರೀ ಉಮೇಶ್ ಶಿಡ್ನಾಳ್ ಅವರು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಮುಧೋಳ ಇವರು ಕೂಡ ಆಗಮಿಸಿದ್ದಾರೆ. 18-14 ಮಧ್ಯ ಪಂದ್ಯ ಇದೆ. ಅದರಲ್ಲಿ ಮುನ್ನಡೆಯಲ್ಲಿ ಶ್ರೀ ಅಜಿತ್ ಕುಮಾರ್ ಹೊಸಮನಿ ಸರ್ ಮಾನ್ಯ PSI ಸಾಹೇಬರು ಮುಧೋಳ ಇವರು ಕೂಡ ಆಗಮಿಸಿದ್ದಾರೆ. ಈ ಎಲ್ಲ ಮಾನ್ಯರಿಗೆ
ಮೊದಲಿಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಲಾಸ್ಟ್ 1 ಮಿನಿಟ್, ಕೊನೆಯ 1 ನಿಮಿಷದ ಪಂದ್ಯ. ರೋಚಕ ಹಣಾಣಿಗೆ ಸಾಕ್ಷಿ ಆಗ್ತಾ ಇದೆ ಪಂದ್ಯ. ಕೇವಲ 4 ಅಂಕದ ಮುನ್ನಡೆಯಲ್ಲಿ ಜಾನಮಂಡಿ ತಂಡದ ಆಟಗಾರರು ಏಕಾಂಗಿ ಹೋರಾಟ ನಡೀತಾ ಇದೆ. ಜಾನಮಂಡಿ ತಂಡದ ಆಟಗಾರರಿಂದ ಲೋನ ಕಳೆದುಕೊಳ್ಳುವ ಭೀತಿಯಲ್ಲಿ ಜಾನಮಂಡಿ ತಂಡದ ಆಟಗಾರರು ಮಾಡಿದ್ರೆ ಚಾಲಿ ಚಾಲಿ, ಇಲ್ಲಾಂದ್ರೆ ಖಾಲಿ ಖಾಲಿ. 18-15 ನಡುವೆ ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿ ಜಾನಮಂಡಿ. ಉತ್ತಮವಾದ ಪಂದ್ಯಗಳು, 2 ಪ್ರತಿಷ್ಠಿತ ಪಂದ್ಯಗಳಲ್ಲಿ ಕೊನೆಯ ಹಂತದಲ್ಲಿ ನಿರ್ಣಾಯಕ ದಾಳಿ ಆಗುವ ಸಾಧ್ಯತೆ ಇದೆ. ಕಾಯ್ದು ನೋಡೋಣ. ಒಂದು ಮುನ್ಸೂಚನೆಯ ಚಳಿಯಲ್ಲಿ ಕೂಡ ಪಂದ್ಯದ ಬಿಸಿ ಹೆಚ್ಚಾಗ್ತಾ ಇದೆ. ಅಂದ್ರೆ ಎರಡು ಬಲಿಷ್ಠ ತಂಡಗಳಿವೆ. ಮುಂದಿನ ಪಂದ್ಯಕ್ಕಾಗಿ ತೆಕ್ಕಿ ವರ್ಸಸ್ ಕೆಸರುಗೊಪ್ಪ. ಈಗಾಗಲೇ ಸಾಕಷ್ಟು ಕರೆಗಳನ್ನು ನೀಡಲಾಗಿದೆ. ತೆಕ್ಕಿ ವರ್ಸಸ್ ಪಂದ್ಯ ಸಮಬಲ. ಇಲ್ಲಿ ಯಾರು ಗೆದ್ದಿಲ್ಲ, ಯಾರು ಸೋತಿಲ್ಲ.